ಅವಹೇಳನಕಾರಿ ಭಾಷಣ ಮಾಡಿದ ನಾಜಿಯಾ ಇಲಾಹಿ ಖಾನ್ಗೆ ಧಿಕ್ಕಾರ, 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 ಧಿಕ್ಕಾರ. ಪೈಗಂಬರ್ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ನಾಜಿಯಾಗೆ, ಪೈಗಂಬರ್ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ನಾಜಿಯಾಗೆ ಬಂಧಿಸಬೇಕು, 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 ಬಂಧಿಸಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ? ಇಸ್ಲಾಂ ಧರ್ಮದ ವಿರೋಧಿಗಳಿಗೆ, ಇಸ್ಲಾಂ ಧರ್ಮದ ವಿರೋಧಿಗಳಿಗೆ, ಪೈಗಂಬರ ವಿರುದ್ಧಿಗೆ, ಪೈಗಂಬರ ವಿರುದ್ಧಿಗೆ, ಪೈಗಂಬರ ವಿರುದ್ಧಿಗೆ. ನಾವುಗಳು ಎಲ್ಲರೂ ಇಲ್ಲಿ ಇಸ್ಲಾಂ ಧರ್ಮದ ಅನುಯಾಯಿಗಳಾದ ಮುಸ್ಲಿಂ ಬಾಂಧವರರು ದಾವಣಗೆರೆ ಆಜಾದ್ ನಗರ ಪೊಲೀಸ್ ಠಾಣೆಗೆ ಬಂದಿರುವ ಉದ್ದೇಶ ಏನೆಂದರೆ, ಈ BJP ಮೈನಾರಿಟಿ ಮೋರ್ಚಾದ ನಾಜಿಯಾ ಇಲಾಹಿ ಖಾನ್ ಎಂಬುವರು ಹಜರತ್ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಹಾಗೂ ಹಜರತೆ ಆಯಿಷಾ ಸಿದ್ದಿಕಾ ರಜಿಯಲ್ಲಾಹು ತಾಲಾ ಅನ್ಹಾರಹರ ವಿವಾಹದ ಬಗ್ಗೆ ಅವಹೇಳನಕಾರಿಯಾಗಿ ವಿಚಿತ್ರವಾಗಿ ಹೇಳಿಕೆಗಳನ್ನು ನೀಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಟ್ಟಿರುತ್ತಾರೆ. ಅವರ ವಿರುದ್ಧ ನಾವು ಈ ದಿನ ಜಶ್ನೆ ಈದ್ ಮಿಲಾದುನ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಮಿಟಿ ಹಾಗೂ ಮಸ್ಜಿದ್ ಆಜಮ್ ಕಮಿಟಿ ಮತ್ತು ಇತರೆ ಮಸೀದಿಗಳ ಕಮಿಟಿಯ ಎಲ್ಲ ಮುಖಂಡರುಗಳು ಹಾಗೂ ಇಲ್ಲಿ ಎಲ್ಲ ಅಣ್ಣ ತಮ್ಮಂದಿರು ಸೇರಿ ಅವರ ವಿರುದ್ಧ FIR ಆಗಬೇಕು ಮತ್ತು ನಾವು ಈ ಮೆಮೊರಂಡಮನ್ನು SP ಮತ್ತು DC ಅವರಿಗೆ ಕೊಡಬೇಕು ಅಂತ ಇಲ್ಲೆಲ್ಲ ನೆರೆದಿದ್ದೀವಿ. ಅದೇ ರೀತಿಯಾಗಿ ನಾವು ಒಂದು ಮೆಮೊರಂಡಮ್ ಕೂಡ ಇವಾಗ ಕೊಡ್ತಿದ್ದೀವಿ. ಒಳಗಡೆ ಒಂದು ಕಂಪ್ಲೇಂಟು ಕೂಡ ಲಾಡ್ ಮಾಡಿಸ್ತೀವಿ. ಈ ಮೆಮೊರಂಡಮಲ್ಲಿ ಏನಿದೆ ಅಂದರೆ, ಜಶ್ನೆ ಈದ್ ಮಿಲಾದುನ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಮಿಟಿ ಮಕ್ಕಾ ಮಸ್ಜಿದ್ 7ನೇ ಕ್ರಾಸ್ ಆಜಾದ್ ನಗರ ದಾವಣಗೆರೆ ಇವರ ವತಿಯಿಂದ ಮಾನ್ಯ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಆಜಾದ್ ನಗರ ಪೊಲೀಸ್ ಠಾಣೆ ಆಜಾದ್ ನಗರ ದಾವಣಗೆರೆ. ವಿಷಯ: ಇಸ್ಲಾಂ ಧರ್ಮದ ವಿರುದ್ಧವಾಗಿ ಮತ್ತು ಹಜರತ್ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ವಿರುದ್ಧ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಿದ ನಾಜಿಯಾ ಇಲಾಹಿ ಖಾನ್ಳ ವಿರುದ್ಧ ದೂರು ನೀಡುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದಾವಣಗೆರೆ ನಗರದ ಜಶ್ನೆ ಈದ್ ಮಿಲಾದ್ ಕಮಿಟಿಯ ಪದಾಧಿಕಾರಿಗಳು ತಮ್ಮಲ್ಲಿ ನೀಡುವ ದೂರು ಏನೆಂದರೆ, ಇಸ್ಲಾಂ ಧರ್ಮದ ವಿರುದ್ಧ ಮತ್ತು ಹಜರತ್ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಾಗೂ ಹಜರತೆ ಆಯಿಷಾ ಸಿದ್ದಿಕಾ ರಜಿಯಲ್ಲಾಹು ತಾಲಾ ಅನ್ಹಾರವರ ವಿವಾಹದ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆಯನ್ನು ನೀಡಿ ಇವಳ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದ್ದು ಇಸ್ಲಾಂ ಧರ್ಮದ ಅನುಯಾಯಿಗಳಾದ ಮುಸಲ್ಮಾನ ಬಾಂಧವರಿಗೆ ತುಂಬ ಮನಸ್ಸಿಗೆ ನೋವು ಉಂಟಾಗಿರುತ್ತದೆ. ಇಂತಹ ಹೇಳಿಕೆಗಳ ವಿರುದ್ಧ ಇಸ್ಲಾಂ ಧರ್ಮದ ಅನುಯಾಯಿಗಳಾದ ಮುಸಲ್ಮಾನ ಬಾಂಧವರು ಸಹಿಸಲು ಸಾಧ್ಯವಿಲ್ಲ. ಇಂತಹ ಅವಹೇಳನಕಾರಿ ಹೇಳಿಕೆಗಳಿಂದ ಸಮಾಜದಲ್ಲಿ ಅಶಾಂತಿ ಉಂಟಾಗಿ ಶಾಂತಿ ಸುವ್ಯವಸ್ಥೆ ಹಾಳು ಮಾಡುವ ಕುತಂತ್ರ ಕೆಲಸವಾಗಿದೆ. ಆದ ಕಾರಣ ಅಂತಹ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡುತ್ತಿರುವ BJP ಮೈನಾರಿಟಿ ಮೋರ್ಚಾದ ನಾಜಿಯಾ ಇಲಾಹಿ ಖಾನ್ ಇವಳ ವಿರುದ್ಧ ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ಕೋರುತ್ತೇವೆ ಮತ್ತು ಇವಳು ಮುಂದೆ ಈ ರೀತಿ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡದಂತೆ ನಿರ್ಬಂಧಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಇದ್ರ ಬಗ್ಗೆ ಕಾನೂನು ಕ್ರಮ ಮಾಡಲೇಬೇಕು ಸರ್. ಆಮೇಲೆ ಇದು SP ಮತ್ತು DC ಅವರಿಗೆ ಕೊಡ್ತಿದ್ದೀವಿ. ಅದಾದ ನಂತರ ಒಂದು FIR ಕೂಡ ನಮ್ಮ ಇವರು ಸೈಯದ್ ಜಬೀವುಲ್ಲಾ ರಜ್ವಿ ಅವರಿಂದ ಒಂದು FIR ಮಾಡೋಕ್ಕೆ ಒಂದು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಸರ್. ಈ ದಯವಿಟ್ಟು ಇದನ್ನು FIR ಮಾಡಬೇಕು, 0 FIR ಮಾಡಿ ನಮಗೆ ಎಂಡಾಸ್ಮೆಂಟ್ ಕೊಡಬೇಕು ಅಂತ ಕೇಳ್ಕೊಳ್ತೀವಿ ಸರ್. ಇಸ್ಕಿ ಕಾಪಿ ಇದೆ. ಆಮೇಲೆ ಮಸೀದ್ ಕಮಿಟಿಗಳ ಎಲ್ಲ ಮಸೀದಿ ಕಮಿಟಿಗಳ ಲೆಟರ್ಗಳಲ್ಲಿ ಮುಖಂಡರುಗಳ ಎಲ್ಲ ಕೊಟ್ಟಿದ್ದಾರೆ ಸರ್. ಹೌದು, ಇವತ್ತು ಎಂಡಾಸ್ಮೆಂಟ್ ಮಗಲೆಲ್ಲ ಇದಕ್ಕೂ ಕೂಡ ಎಂಡಾಸ್ಮೆಂಟ್ ಕೊಡ್ತೀವಿ. ಅವ್ರಿಗೆ कौन सा मस्जिद आजम का या ಇದು ಒಂದು ಮಸೀದಿ ಆಜಮ್ ಎಲ್ಲ ಮಸೀದಿ ಕಮಿಟಿಯಿಂದ ಎಲ್ಲ ಮಸೀದಿ ಮಿಲಾದ್ ಕಮಿಟಿ ಅದು ಮೆಮೊರಂಡಮ್ ಮಿಲಾದ್ ಕಮಿಟಿ ಏರೆಕ್ ಮಸೀದಿ ಸರ್. ಇದು ಮಿಲಾದ್ ಕಮಿಟಿ ಇಡೀ ದಾವಣಗೆರೆ ಸರ್. ಹೊಸ ಕ್ಯಾಂಪ್ ಮಸೀದಿ ನೂರ್ಲುದಾ ಮಸೀದಿ ಸರ್. ಇದು ಇನ್ನು ನಾಳೆ ಬರ್ತಾವೆ ಸರ್. ನಾಳೆ ಯಾರು ಮಸೀದಿಯರು ಬರ್ತಾರೆ. ಇದು ಮೇನ್ ಕಮ್ಯುನಿಟಿ ಇದೆಲ್ಲ ಇದು ನಮಗೆ ಮಿಲಾದ್ ಕಮಿಟಿ
ಆಮೇಲೆ ಇನ್ನೊಂದು ಮಸ್ಜಿದ್ ನೂರುಲ್ಲುದ ಕಮಿಟಿ ಇದು FR ಆಗಬೇಕು ಸರ್ ನನ್ನ ಕಡೆಯಿಂದ FIR ಕಂಪ್ಲೇಂಟ್ ಹೌದು ಜೆರಾಕ್ಸ್ ಅಲ್ಲ ಇದು ಒರಿಜಿನಲ್ ಇಲ್ಲಿ ಜೆರಾಕ್ಸ್ ಇಸ್ಕೊಂತೀನಿ ಸರ್ ಇದೊಂದು FIR ಆಗಲಿ ಸರ್ ಇವೆಲ್ಲ ಎಂಡಾಸ್ಮೆಂಟ್ ಕೊಡ್ರಿ ಸರ್ ಅಲ್ಲ ಇದು ಇದೇನಾಗಿದೆ ಅಂದ್ರೆ ಎಲ್ಲ ಮಸೂದಿಯರು ಮಿಲಾದ್ ಕಮಿಟಿಯರ ನೇತೃತ್ವದಲ್ಲೇನೆ ಇರೋದು ಯಾಕಂದ್ರೆ ಎಲ್ಲರೂ ಬೇರೆ ಬೇರೆ ಕಂಪ್ಲೇಂಟ್ ಮಾಡೋಕ್ಕಿಂತಾನು ಈಗ ಒಂದು ಕಂಪ್ಲೇಂಟ್ ನಲ್ಲಿ ಲಾಂಚ್ ಮಾಡಿ ಎಲ್ಲರದ್ದು ಲೆಟರೇಟ್ ನಲ್ಲಿ ನಿಮಗೆ ಕೊಟ್ಟಿದೀವಿ ಅಂದ್ರೆ ಮಾತಾಡಿ ಸರ್ ಆರಾಮಿಸ್ತಾನು ಇಲ್ಲಿ ಸೇರಿರುವಂತಹ ಎಲ್ಲ ಬಾಂಧವರಿಗೆ ಮೊಟ್ಟ ಮೊದಲನೇದಾಗಿ ನಾನು ಮೊಹರಂ ಹಬ್ಬದ ಒಂದು ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ಕೋರ್ತೀನಿ. ದೇವರು ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಮೊಹರಂ ಹಬ್ಬ ಶಾಂತಿ ನೆಮ್ಮದಿ ಸುಖ ಸಮೃದ್ಧಿನ ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ನಾನು ದೇವರ ಹತ್ರ ನಾನು ಕೇಳ್ಕೊತೀನಿ. ಪ್ರಮುಖವಾಗಿ ಈಗಾಗಲೇ ಪ್ರಮುಖ ಏನು ಮಸ್ಜಿದ್ಗಳಿಂದ ಏನು ನೀವು ಅರ್ಜಿಗಳನ್ನು ಮತ್ತು ಕಂಪ್ಲೇಂಟನ್ನು ಕೊಟ್ಟಿದ್ದೀರಿ ಇದನ್ನು ನಾನು ಸ್ವೀಕಾರ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸ್ವೀಕಾರ ಮಾಡಿಕೊಂಡು ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಇದರ ಮೇಲೆ ಏನು ಕಾನೂನು ಕ್ರಮ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ ಆ ಎಲ್ಲ ರೀತಿಯಲ್ಲೂ ಕೂಡ ನಾವು ಕಾನೂನು ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ನಿಮಗೆ ಆಶ್ವಾಸನೆ ಕೊಡ್ತೀನಿ. ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು. ರಿಸೀವ್ಡ್ ಕಾಪಿನ ನಾನು ಏನು ರಿಸೀವ್ ಮಾಡ್ಕೊತೀವಿ ರಿಜಿಸ್ಟರ್ ಮಾಡ್ಕೊಂಡು ನಿಮಗೆ ನಾನು ಕೊಡ್ತೀನಿ. अस्सलाम वालेकुम रहमतुल्लाहि व बरकातहू। हम आप लोगों का शुक्रगुजार हैं मिलाद कमेटी वाले, क्योंकि आपने हमारी बात में लब्बैक करते हुए यहाँ पर हाजिरी दी। और हाजिरी देने का मकसद ये था कि दूसरी जगह हम देखते थे कि कहीं ना कहीं कोई ना कोई आवाज़ ऊंची होती, लेकिन आप लोगों ने सब्र और इस्तिक़लाल का ऐसा मुजाहरा किया कि ये बुनियाद बन जाए। हमें उम्मीद है कि ये बुनियाद ही बन जाएगी, क्योंकि ज़्यादा शोर शराबे से मसाइल हल नहीं होते, मसाइल ज़्यादा होते हैं। इसलिए हमने साहब से अपनी बात की दरख्वास्त की तो साहब ने हमारा कंप्लेंट लेने के बाद उन्होंने हमें ये दिलासा ये भरोसा दिया कि जो भी कानूनी कार्रवाई होगी हम इससे बढ़ चढ़ के करेंगे। बस इसी उम्मीद के साथ हम यहाँ से निकलेंगे। अस्सलाम वालेकुम रहमतुल्लाहि व बरकातहू। तमाम नौजवानों से क्या है, लेट हुआ माफ़ करो। ये सबसे पहले दावणಗೆರೆ में मिलाद कमेटी करवाती ಸರ್ ಇವತ್ತು ಸೇರಿದ ಉದ್ದೇಶ ಏನು ಸರ್? ಈ ಸಾಮಾಜಿಕ ಜಾಲತಾಣಗಳಲ್ಲಿ BJPಯ ಮುಖಂಡಳು ನಾನು ಅಂತ ಹೇಳ್ಕೊಳ್ತಾ ನಾಜಿಯಾ ಇಲಾಹಿ ಖಾನ್ ಎಂಬುವಳು ಹಜರತ್ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಬಗ್ಗೆ ಮತ್ತು ಹಜರತ್ ಬೀಬಿ ಆಯಿಷಾ ಸಿದ್ದಿಖಾ ರಜಿಯಲ್ಲಾಹು ತಆಲಾ ಅನ್ಹಾರವರ ಬಗ್ಗೆ ಅವರ ವಿವಾಹದ ಕುರಿತು ಅವಹೇಳನಕಾರಿಯಾಗಿ ಈ ಹೇಳಿಕೆಗಳನ್ನು ನೀಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟು ಸುಮ್ಮನೆ ಪ್ರಚಾರ ಪಡಿಬೇಕು ನಾನು ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ತಿದ್ದಾರೆ. ಅಂಥವ್ರ ವಿರುದ್ಧ ನಾವು ಸೂಕ್ತವಾದ ಕಾನೂನು ಕ್ರಮ ತಗೋಬೇಕು. ಮತ್ತು ಅವರು ಈ ಥರ ಹೇಳಿಕೆಗಳನ್ನು ನೀಡಬಾರ್ದು, ಸಾಮಾಜಿಕ ಜಾಲತಾಣಗಳಲ್ಲಿ ಬಿಡಲಂಗೆ ಅವರಿಗೆ ನಿರ್ಬಂಧಿಸಬೇಕು ಅಂತ ಹೇಳ್ಬಿಟ್ಟು ಮತ್ತು ಅವರ ವಿರುದ್ಧ FIR ದಾಖಲು ಮಾಡಿ ಅವರಿಗೆ ಬಂಧಿಸಬೇಕಂತ ದಾವಣಗೆರೆ ನಗರದ ಜಶ್ನೆ ಈದ್ ಮಿಲಾದುನ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಮಿಟಿಯ ಪದಾಧಿಕಾರಿಗಳು ಮತ್ತು ದಾವಣಗೆರೆಯ ಮಸೀದಿಗಳ ಎಲ್ಲ ಮುಖಂಡರುಗಳು ಕೂಡ ತಮ್ಮ ತಮ್ಮ ಲೆಟರ್ಗಳಲ್ಲಿ ಮೆಮೊರಂಡಮ್ಗಳನ್ನು ಕೊಟ್ಟಿದ್ದಾರೆ ಮತ್ತು ಫಿರ್ಯಾದನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಆಜಾದ್ನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಅವರು ಇದ್ರ ಬಗ್ಗೆ ನಾವು ಸೂಕ್ತವಾದ ಕಾನೂನು ಕ್ರಮ ತಗೊಳ್ತೀವಿ ಅಂತ ಭರವಸೆ ನೀಡಿದ್ದಾರೆ. ನಾಳೆ ನಾವು SP ಹತ್ರ ಮತ್ತು DC ಅವರ ಹತ್ರನೂ ಹೋಗಿ ಮೆಮೊರಂಡಮ್ಗಳನ್ನು ಕೊಡ್ತೀವಿ. ಮಿಲಾದ್ ಕಮಿಟಿ ವತಿಯಿಂದ ದಾವಣಗೆರೆ ನಗರದ ಎಲ್ಲ ನಾಗರಿಕರ ಪರವಾಗಿ ಕೊಡ್ತಿದ್ದೀವಿ. ಯಾಕಂದರೆ ಹಜರತ್ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಅವಹೇಳನಕಾರಿ ಯಾವ ಮುಸಲ್ಮಾನ ಬಾಂಧವರು ಇಸ್ಲಾಂ ಧರ್ಮದ ಅನುಯಾಯಿಗಳಾದ ನಾವುಗಳು ಯಾವತ್ತೂ ಸಹಿಸಲ್ಲ, ಮುಂದೆನೂ ಸಹಿಸೋಕ್ಕಾಗೋದಿಲ್ಲ. ಜೀವ ಇರುವವರೆಗೂ ಕೂಡ ನಾವು ಇದರ ವಿರುದ್ಧ ಹೋರಾಟ ಮಾಡೇ ಮಾಡ್ತೀವಿ. ಎಲ್ಲಿವರೆಗೂ ಅವರಿಗೆ ಬಂಧಿಸಲ್ಲ ಅಲ್ಲಿವರೆಗೂ ನಾವು ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಕಡಾಖಂಡಿತವಾಗಿ ಹೇಳಕ್ಕೆ ಇಷ್ಟಪಡ್ತೀವಿ. ನಜೀರ್ ಅಹಮದ್ ವಕೀಲರು ಮತ್ತು ಜಶ್ನೆ ಈದ್ ಮಿಲಾದುನ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಮಿಟಿಯ ಕಾರ್ಯದರ್ಶಿಗಳು. सुबह जो SP ऑफिस जारी करी, कैसी शक्ल लेकर जारी, कितने जन में जारी, जरा इसके बारे में अपडेट दें। अस्सलाम वालेकुम रहमतुल्लाहि व बरकातहू। अब जो है आज़ाद नगर पुलिस स्टेशन को जश्न ईद मिलादुन नबी सल्लल्लाहु अलैहि वसल्लम के जानिब से और चंद मस्जिदों के जानिब से यहाँ पर मेमोरेंडम दिया गया है और कंप्लेंट भी दिया गया है FIR करने के लिए। कल जो है 12:30 बजे तमाम दावणगेरे के मस्जिद के जितनी भी मुतवल्ली और अराकीन कमेटी सेक्रेटरी, ख़ासकर उलमाए कराम से मेरी अपील है, गुजारिश है कि तमाम के तमाम तशरीफ़ लाइए, क्योंकि कल जो है
नबी की शान में जो गुस्ताखी की गई है, स्टेशन में दिए एसपी और डीसी को मेमोरेंडम देना, कंप्लेंट उनके सामने देना, तमाम मस्जिद के मुतवल्ली और अराकीन खासकर उलमाए कराम को मेरी गुजारिश कल ज़रूर 12:30 को एसपी ऑफिस में जमा हो जाए। अस्सलाम वालेकुम व रहमतुल्लाहि व बरकातुहू।